ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನ ಈಶಸ್ಯ ವಿಧೀಯತಾಮಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ. ಕಾಮ್ಯೇ ಮತಿಸ್ತ್ಯಜ್ಯತಾಂ ಅಂದರೆ ಕಾಮ್ಯಕರ್ಮದಲ್ಲಿ ಮತಿಯನ್ನು ಇಡಬೇಡ, ಬುದ್ಧಿಯನ್ನು ಇಡಬೇಡ. ಹಾಗಂದರೆ ನಿಷ್ಕಾಮ ಕರ್ಮದಲ್ಲಿ ಮತಿಯನ್ನು ಇಡು ಅಂತ. ಈಗ ರಾವಣನಿಗೆ ಬ್ರಹ್ಮ ವರ ಕೊಟ್ಟಿದ್ದು ಮನುಷ್ಯರು ಮತ್ತು ಮಂಗಗಳನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಮರಣ ಬರದೇ ಇರಲಿ. ಆ ವರದ ಆಕಾರ ಇರೋದು ಹಾಗೆ. ಮನುಷ್ಯರು ಮತ್ತು ಮಂಗಗಳನ್ನು ಹೊರತುಪಡಿಸಿ ಬೇರೆ ಯಾವ ಜೀವಗಳಿಂದಲೂ ಮರಣ ಬರದೇ ಇರಲಿ. ಅದರ ಅರ್ಥ ಮನುಷ್ಯರು ಮತ್ತು ಮಂಗಗಳಿಂದಲೇ ನಾಶ ಬರಲಿ ನಿನಗೆ ಅಂತ. ಹೀಗೆ ತಗೊಂಡ್ರೆ ಅರ್ಥ ಬರುವಂಥದ್ದು. ಹಾಗೆ ಕಾಮ್ಯೇ ಮತಿಸ್ತ್ಯಜ್ಯತಾಂ ಅಂದರೆ ಕಾಮ್ಯ ಕರ್ಮಗಳನ್ನು ಮಾಡಬೇಡ ಅಂತಂದರೆ ನಿಷ್ಕಾಮ ಕರ್ಮವನ್ನು ಮಾಡು. ಈಗ ಕರ್ಮವನ್ನೇ ಮಾಡಬೇಡ ಅಂತ ಶಂಕರರು ಹೇಳಲಿಲ್ಲ. ಕರ್ಮಣಿ ಮತಿಸ್ತ್ಯಜ್ಯತಾಂ ಅಂತ ಹೇಳಲಿಲ್ಲ ಶಂಕರರು. ಅದರ ಬದಲಿಗೆ ಕಾಮ್ಯ ಕರ್ಮದಲ್ಲಿ ಮತಿಯನ್ನು ಇಡಬೇಡ. ಕಾಮ್ಯ ಅಂದರೆ ಫಲಾಪೇಕ್ಷೆ ಇಟ್ಕೊಂಡು ಮಾಡುವಂಥ ಕರ್ಮ, ಅದರಲ್ಲಿ ಮನಸ್ಸನ್ನು ಇಡಬೇಡ ಅಂದರೆ ನಿಷ್ಕಾಮ ಕರ್ಮದಲ್ಲಿ ಮನಸ್ಸನ್ನಿಡು. ಈ ಶಂಕರರು ಒಂದು ವೇಳೆ ಕರ್ಮವನ್ನೇ ನಿಷೇಧ ಮಾಡೋದಾಗಿದ್ದರೆ ನಾವು ಪೂಜೆ ಮಾಡೋ ಹಾಗಿರಲಿಲ್ಲ ಅಂತ. ಈಗ ಶಂಕರಾಚಾರ್ಯರ ಪರಂಪರೆ ಎಲ್ಲ ಮಠಗಳಲ್ಲಿ ಗುರುಗಳೇ ಪೂಜೆ ಮಾಡೋ ಪದ್ಧತಿ ಇದೆ. ಸಾಮಾನ್ಯ ನಿಯಮ ಹೇಗೆ ಅಂದರೆ ಪರಮಹಂಸರು ಪೂಜೆ ಮಾಡಬಾರ್ದು ಅಂತ, ಪ್ರಸಾದ ಕೂಡ ತಗೋಬಾರ್ದು ಅಂತ. ಆದರೆ ಶಂಕರರು ಹೇಗೆ ಸಂವಿಧಾನ ಅಂತಂದರೆ ನಾವು ಪೂಜಿಸಬೇಕು, ಪ್ರಸಾದವನ್ನು ತಗೋಬೇಕು, ಪ್ರಸಾದವನ್ನು ಕೊಡಬೇಕು. ಯಾಕೆಂದರೆ ಕರ್ಮ ಬೇಕು ಅಂತ. ಆದರೆ ಕರ್ಮ ಹೇಗೆ ಬೇಕು ಅಂದರೆ ಅದು ನಿಷ್ಕಾಮವಾಗಿ ಬೇಕು. ಹಾಗಂದರೆ ಏನು ನಿಷ್ಕಾಮ ಕರ್ಮ ಅಂದರೆ ಏನು ಅಂತಂದರೆ ನಿನ್ನ ಗಮನ ಕರ್ಮದಲ್ಲಿರಲಿ, ಫಲದಲ್ಲಿ ಅಲ್ಲ ಅಷ್ಟೇ. ಕರ್ಮವನ್ನೇ ಪ್ರೀತಿಸೋ, ಫಲವನ್ನಲ್ಲ. ಅದೇ ಸುಪ್ರಸಿದ್ಧವಾದ ಗೀತೆಯ ಉಕ್ತಿ, ಕರ್ಮಣ್ಯೇವಾಧಿಕಾರಸ್ತಿ ಮಾ ಫಲೇಶು ಕದಾಚನ. ನಿನ್ನ ಅಧಿಕಾರವೇ ಅಷ್ಟು ಅಂತ. ಅಧಿಕಾರ ಅಂದರೆ ನಿನ್ನ ವ್ಯಾಪ್ತಿ ಅಷ್ಟು ಅಂತ. ಕರ್ಮ ನಿನ್ನ ವ್ಯಾಪ್ತಿ, ಫಲ ನಿನ್ನ ವ್ಯಾಪ್ತಿಯಲ್ಲ. ಅಧಿಕಾರನ ಶಬ್ದಕ್ಕರ್ಥ ಹಾಗೆ ಅಂತ. ಈಗ ಉದಾಹರಣೆಗೆ, ಈಗ ಒಬ್ಬ ಕೃಷಿಕನಿಗೆ ಏನು ಅಧಿಕಾರ ಇದೆ? ಭೂಮಿಯನ್ನು ಸ್ವಚ್ಛ ಮಾಡುವ ಅಧಿಕಾರ ಇದೆ, ಭೂಮಿಯನ್ನು ಸಮಗೊಳಿಸುವ ಅಧಿಕಾರ ಇದೆ, ಆಮೇಲೆ ಭೂಮಿಯನ್ನು ಉತ್ತು ಹದಗೊಳಿಸುವ ಅಧಿಕಾರ ಇದೆ ಅಲ್ವಾ? ಹದಗೊಳಿಸುವ ಅಧಿಕಾರ ಇದೆ. ಆಮೇಲೆ ಅಲ್ಲಿ ಬೀಜಾವಾಪ ಮಾಡುವ, ಬೀಜ ಹಾಕುವ ಅಧಿಕಾರ ಇದೆ, ನೀರು ಹಾಕುವ ಅಧಿಕಾರ ಇದೆ, ಗೊಬ್ಬರ ಹಾಕುವ ಅಧಿಕಾರ ಇದೆ, ಎಲ್ಲ ಇದೆ. ಅದು ಇದೆಲ್ಲ ಅವನ ಕೈಲಿದೆ ಅಂತ, ಅವನು ಮಾಡಬಹುದು ಇದನ್ನು ಅಂತ. ಆದರೆ ಬೀಜದೊಳಗಿನಿಂದ ಮೊಳಕೆ ಹೊರಗೆ ಬರೋದಿದೆಯಲ್ಲ, ಅದು ಅವನ ಕೈಲಿಲ್ಲ, ಅದು ಅವನ ಅಧಿಕಾರ ಅಲ್ಲ. ಅದು ತಾನೇ ಬರಬೇಕು, ಅದು ತನ್ನಷ್ಟಕ್ಕೆ ಬರಬೇಕು. ಅದು ಬಂದರೂ ಬರ್ಬೋದು, ಬರದೇ ಇದ್ರೂ ಇಲ್ಲ ಇರ್ಬೋದು. ಈಗ 10 ಬೀಜ ಇದ್ದರೆ 5 ಬೀಜ ಮೊಳಕೆ ಬರುತ್ತೆ, 5 ಬೀಜ ಮೊಳಕೆ ಬರೋದಿಲ್ಲ. ನೀವೇನು ಮಾಡ್ತೀರಿ? ನೀವು ಯಾವ ಲ್ಯಾಬಿಗೆ ಕಳಿಸಿ ಏನೇ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಮಾಡಿಸಿದ್ರು ಅದು ಕೊನೆಗೂ ಅದಕ್ಕೆ ಸರಿಯಾದ ಉತ್ತರ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಎಷ್ಟು ಮಾವಿನ ಗಿಡಗಳಿದೆ ಪ್ರಪಂಚದಲ್ಲಿ, ಎಲ್ಲ ಮಾವಿನ ಗಿಡಗಳಲ್ಲಿ ಮಾವಿನ ಹಣ್ಣು ಬಿಟ್ಟಿಲ್ಲ ಅಂತ, ಮಾವಿನ ಹಣ್ಣು ಬಂದಿಲ್ಲ ಅಂತ. ಈಗ ಬಂದಿರೋದ್ರಲ್ಲಿ ಎಲ್ಲ ಕೊಂಬೆಗಳಲ್ಲಿ ಬಂದಿಲ್ಲ, ಅದಕ್ಕೇನು ಕಾರಣ ಹೇಳ್ತೀರಿ? ಈ ಕೊಂಬೆಯಲ್ಲಿ ಫಲ ಬಂದಿದೆ, ಆ ಕೊಂಬೆಯಲ್ಲಿ ಫಲ ಬಂದಿಲ್ಲ, ಏನು ಕಾರಣ ಹೇಳ್ತೀರಿ? ಅದಕ್ಕೆ ಏನು ಕಾರಣ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಕೊಂಬೆಯಲ್ಲಿ 10 ಫಲ ಇದ್ದರೆ, 10 ಹಣ್ಣಿದ್ದರೆ, ಬೇರೆ ಬೇರೆ ಹಣ್ಣಿಗೆ ಬೇರೆ ಬೇರೆ ರುಚಿ ಇದೆ. ಕೆಲವು ಮಿಡಿಯಾದಾಗಲೇ ಉದುರೋಗುತ್ತೆ ಅಥವಾ ಹೂವಾದಾಗಲೇ ಉದುರೋಗುತ್ತೆ. ಇನ್ನು ಕೆಲವು ಹೀಚುಕಾಯಿ ಅಂತ ಹೇಳ್ತಾರಲ್ಲ, ಹಾಗೆಲ್ಲೇ ಉದುರೋಗುತ್ತೆ ಅಲ್ಲೇ. ಕೆಲವು ಕೊಳೆತು ಹೋಗುತ್ತೆ, ಕೆಲವು ಹುಳು ಬರುತ್ತೆ, ಕೆಲವು ಚೆನ್ನಾಗಿರುತ್ತೆ. ಒಂದೇ ಮರದ ಮಾವಿನ ಹಣ್ಣಿನ ಎಲ್ಲದರ ಸಿಹಿ ಒಂದೇ ಪ್ರಮಾಣ ಅಲ್ಲ, ಒಂದೇ ರೀತಿ ಅಲ್ಲ. ನೀವು ಅದನ್ನು ವಿಮರ್ಶೆ ಮಾಡಿ ಮುಗಿಸೋಕ್ಕೆ ಸಾಧ್ಯವೇ ಇಲ್ಲ. ಅದು ಹಾಗೆ ಅಂತ ಅಷ್ಟಿಟ್ಕೊಂಡ್ರೆ ಸಾಕು, ಅಷ್ಟೇ. ಅಗತ್ಯವೇ ಇಲ್ಲ, ಹೆಚ್ಚು ವಿಮರ್ಶೆ ಅಗತ್ಯವೇ ಇಲ್ಲ. ಅದಕ್ಕೆಲ್ಲ ಉತ್ತರ ಏನು? ಅದು ನಮ್ಮ ಕೈಲಿಲ್ಲ ಅಂತ. ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಅಂದರೆ ನಮ್ಮ ವ್ಯಾಪ್ತಿ ಅಲ್ಲ. ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ?
ಇದೊಂದು ಇದ್ದರೆ ಎಷ್ಟು ನೆಮ್ಮದಿಯಾಗಿ ಬದುಕ್ಬೋದು ಅಂದರೆ, ಈಗ ಇನ್ನೂ ಸುಲಭದ ಭಾಷೆಯಲ್ಲಿ ಹೇಳೋದಾದರೆ, ಈಗ ಪರೀಕ್ಷೆ ಇದೆ, 10ನೇ ಕ್ಲಾಸಿನ ಪರೀಕ್ಷೆ ಇದೆ, 11ನೇ ಕ್ಲಾಸಿನ ಪರೀಕ್ಷೆ ಇದೆ ಅಂದ್ಕೊಳ್ಳಿ. ಈ ಪರೀಕ್ಷೆಗೆ ಓದೋದು ನಮ್ಮ ಕೈಲಿದೆ ಅಲ್ವಾ, ಪುಸ್ತಕ ತಗೊಳ್ಳೋದು ಓದೋದು ನಮ್ಮ ಕೈಲಿದೆ. ಆಮೇಲೆ ಹೋಗಿ ಬರೆಯೋದು ನಮ್ಮ ಕೈಲಿದೆ, ಪರೀಕ್ಷೆ ಬರೆಯೋದು ನಮ್ಮ ಕೈಲಿದೆ. ಈ ಈ ಈ ಮಾರ್ಕ್ಸ್ ಬರೋದಿದೆಯಲ್ಲ, ಅದು ನಮ್ಮದಲ್ಲ, ಅದು ಅಂತ ಅದು ಇನ್ಯಾರು ಮಾಡೋದು ಕೆಲಸ ಅದನ್ನು ಅಂತ ತಲೆ ಕೆಡಿಸ್ಕೊಬೇಡ. ಅದಕ್ಕೆ ನೀನು ಮಾಡೋದು ಯಾವುದಿದೆ ಅದ್ರ ಬಗ್ಗೆ ನೀನು ಗಮನ ಕೊಡು. ನೀನು ನಿನ್ನ ಕೈಲಿ ಇಲ್ಲದೇ ಇರೋ ವಿಷಯ, ನೀನು ಮಾಡದೇ ಇರೋ ವಿಷಯ ಇದೆಯಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಅದಕ್ಕೆ ಈ ಫಲವೆಲ್ಲವೂ ಈಶ್ವರನ ಕೈಲಿರುವಂಥದ್ದು, ಫಲವೆಲ್ಲವೂ ಕೂಡ ಅದು ನಮ್ಮದಲ್ಲ. ಎಲ್ಲಿವರೆಗೆ ಅಂದರೆ ಮುಕ್ತಿ ಬೇಕು ಅಂತ ಬಯಸಬೇಕು, ನಾವು ಜ್ಞಾನ ಬೇಕು ಅಂತ ಅಂದರೆ ಅದಕ್ಕಾಗಿ ಪ್ರಯತ್ನಿಸಬೇಕು. ಅದು ಮುಕ್ತಿ ಇರೋದು ಅವನ ಕೈಯಲ್ಲಿ ಅಂತ ಕೊಟ್ಟಾಗ ಕೊಡ್ತಾನೆ. ಅದು ನಾವು ಮಾಡೋದನ್ನು ಸರಿಯಾಗಿ ಮಾಡಬೇಕು. ಕೊಟ್ಟಾಗ ಕೊಡ್ತಾನೆ ಅಂತ ಆಗಲ್ಲ, ಅದೇ ಇರೋದು ಅಂತ. ಇದರ ಸೂಕ್ಷ್ಮ ಇರೋದೇ ಅಲ್ಲಿ, ಇದರ ಬ್ಯಾಲೆನ್ಸ್ ಇರೋದೇ ಅಲ್ಲಿ ಅಂತ. ಮಾರ್ಕ್ಸ್ ಬಗ್ಗೆ ಗಮನ ಬೇಡವಾ ಹಂಗಾದ್ರೆ ಯಾಕೆ ಓದಬೇಕು? ಅದಲ್ಲ, ಓದೋದು ನಿನ್ನ ಕೆಲಸ, ಮಾರ್ಕ್ಸ್ ಹಾಕೋದು ಬೇರೆಯವ್ರ ಕೆಲಸ. ನಿನ್ನ ಕೆಲಸ ನೀನು ಸರಿ ಮಾಡು, ಆ ಕಡೆ ತಲೆ ಕೆಡಿಸ್ಕೋಬೇಡ. ಹಾಗಿದ್ರೆ ನೀನು ಮುಕ್ತಿಯವರೆಗೆ ಹೋಗೋದು ಬೇಡ, ಇಲ್ಲೇ ನಮಗೆ ಸುಖ ಸಿಕ್ಬಿಡತ್ತೆ ಅಂತ, ಇಲ್ಲೇ ನೆಮ್ಮದಿ ಸಿಕ್ಬಿಡತ್ತೆ ಅಂತ. ನಮ್ಮ ಎಲ್ಲ ಕ್ಲೇಶಗಳ ಕಾರಣ ಕೂಡ ಅದೇ ಅಂತ. ಫಲದ ಬಗ್ಗೆ ನಾವು ಗಮನ ಕೊಡ್ತೇವೆ, ಅದು ನಮಗೆ ಬೇಕಾದಾಗ ಆಗೋದಿಲ್ಲ, ಅದು ನಾವು ನಿರೀಕ್ಷೆ ಮಾಡಿದಾಗ ಆಗೋದಿಲ್ಲ, ಬೇಜಾರಾಗುತ್ತೆ. ಇದು ಬಿಟ್ಟು ಬೇರೆ ಕಾರಣ ಹೇಳಿ, ಬೇರೆ ದುಃಖ ಎಲ್ಲಾಗುತ್ತೆ ನಮಗೆ ಹೇಳಿ. ಮುಕ್ತಿ ಮಾತು ಆಮೇಲೆ ಆಡೋಣ, ಇಲ್ಲಿ ಮಾತನಾಡೋಣ, ಮೊದಲು ಭೂಮಿ ಮಾತನಾಡೋಣ. ನೋವು ಬೇರೆ ಎಲ್ಲಾಗುತ್ತೆ, ನಾವೇನು ಅಂದ್ಕೊಂಡಿರ್ತೀವಿ ಹಾಗೆ ಆಗೋದಿಲ್ಲ ಅಂತ. ನಾವು ಅಂದ್ಕೊಂಡಾಗ ಆಗೋದಿಲ್ಲ. ಉದಾಹರಣೆಗೆ ನಮ್ಮ ಆಯುಸ್ಸು ಅಂತ ಅಂದ್ಕೊಳ್ಳಿ, ಈಗ ಸಂಪೂರ್ಣ 100 ವರ್ಷ ಆಯುಸ್ಸು ನಮಗೆ ಬಂತು ಅಂತ ಅಂದ್ಕೊಳ್ಳಿ ನೀವು. ಆ 100 ವರ್ಷದ ಮೇಲೆ ಅದು ಮರಣ ಬರುತ್ತಲ್ಲ, ಅಡ್ಡಿ ಇಲ್ವಾ? ಇಲ್ಲ ಅಂತ. ಅದಕ್ಕೆ ಮಿತಿಯೇ ಇಲ್ಲ ಅದಕ್ಕೆ ಅಂತ. ಎಷ್ಟು ಕೊಟ್ಟರು ಕೂಡ ಅದಕ್ಕೆ ಮುಕ್ತಾಯ ಅಂತಲೇ ಇಲ್ಲ ಅಂತ. ಹಾಗಾಗಿ ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ. ನಿನ್ನ ಕೈಲಿರೋದಲ್ಲ, ಬದುಕು ನಿನ್ನ ಕೈಲಿದೆ, ಸಾವು ನಿನ್ನ ಕೈಲಿಲ್ಲ. ಬಿಟ್ಬಿಡ ಆ ವಿಷಯನ, ಚೆನ್ನಾಗಿ ಬದುಕು ಅಂತ. ಚೆನ್ನಾಗಿ ಬದುಕಿದರೆ ಅದು ಚೆನ್ನಾಗಾಗುತ್ತೆ. ಹೇಗೆ ಅಂದರೆ, ಈಗ ಚೆನ್ನಾಗಿ ಓದಿದರೆ, ಚೆನ್ನಾಗಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರಲೇಬೇಕಲ್ವಾ? ಬರದೇ ಇರೋದು ಹೇಗೋದು? ಬಂದೇ ಬರುತ್ತೆ. ಒಂದು ಸಾರಿ ಬರದೇ ಇರ್ಬೋದು, ಏನೋ ಮೋಸ ಆಗ್ಬೋದು, ಇನ್ನೊಂದು ಸಾರಿ ಬರುತ್ತೆ, ಬಂದೇ ಬರುತ್ತೆ. ಮಕ್ಕಳಿಗೆ ನಾವಿದನ್ನು ಹೇಳ್ತೇವೆ, ಆದರೆ ದೊಡ್ಡವ್ರು ನಾವು ಅದನ್ನು ಮಾಡೋದಿಲ್ಲ ಅಂತ. ನಿನ್ನೆ ಯಾರೋ ಒಬ್ಬರು ನಮ್ಮ ಮಧ್ಯೆ ಒಬ್ಬರು ಅಂದ್ಕೊಳ್ಳಿ, ಪರೀಕ್ಷೆ ಹತ್ರ ಬರ್ತಾ ಇದೆ ಅಂತ ಮಕ್ಕಳಿಗೆ ಅಂತ, ಸಹಜವಾಗಿ ಎಲ್ಲ ತಂದೆಯಾಗಿರುವಂಥ ಕಾಳಜಿ. ತಕ್ಷಣ ನಮ್ಮ ಮನಸ್ಸಿಗೆ ಅನಿಸಿದೇನೆಂದರೆ, ಮಕ್ಕಳ ಹತ್ರ ಹೇಳಬೇಡ ಅದನ್ನು ಆ ಥರ ಅಂತ. ಪರೀಕ್ಷೆ ಹತ್ರ ಬರ್ತಾ ಇದೆ ಅಂತ ಅನ್ನೋ ಥರ ಆ ವಾತಾವರಣ ಮನೇಲಿ ಬೇಡ ಅಂತ. ನಾವು ತಪ್ಪೋದೇ ಅಲ್ಲಿ ಅಂತ. ಆ ಪರೀಕ್ಷೆಗೆ ಜನವರಿ ತಿಂಗಳು ಅಂತ ಅಂದ್ಕೊಳ್ಳಿ, ಮಾರ್ಚ್ ಏಪ್ರಿಲಲ್ಲಿ ಪರೀಕ್ಷೆ ಇದೆ ಅಂತ ಅಂದ್ಕೊಳ್ಳಿ. ಶಾಲೆಯಿಂದ ಶುರು ಮಾಡಿ ಮನೆಯವರೆಗೆ ಎಲ್ಲ ಕಡೆ ಪರೀಕ್ಷೆ ಬರ್ತಾ ಇದೆ, ಅಂದರೆ ಭೂತ ಬರ್ತಾ ಇದೆ ಅನ್ನೋ ಹಾಗೆ ಅಂತ. ಆ ಟೆನ್ಷನ್ನಲ್ಲೇ ಸರಿ ಬರೆಯೋದಿಲ್ಲ ಕೊನೆಗೆ ಅಂತ. ಬರುತ್ತೆ ಬಿಡು ಅಂತ. ಪರೀಕ್ಷೆ ಈಗ ಶಾಲೆಗೆ ಈಗ ಜನವರಿ ಬಂತು, ಫೆಬ್ರವರಿ ಬಂತು, ಮಾರ್ಚ್ ಬಂತು, ಏಪ್ರಿಲ್ ಬಂತು ಅಂತ ಅಷ್ಟೇ. ಪಾರ್ಟ್ ಆಫ್ ಇಟ್ ಅದು. ಒಂದು ಇಡೀ ವರ್ಷದಲ್ಲಿ ಏನೇನು ಬರುತ್ತೆ ಶಾಲೆಗೆ ಸಂಬಂಧಪಟ್ಟಂತೆ. ಈಗ ಆ್ಯನ್ಯುವಲ್ ಡೇನೂ ಬರುತ್ತೆ ಶಾಲೆಯಲ್ಲಿ, ಕುಣಿದು ಹಾಡಿ ಮಾಡಿ ಎಲ್ಲ ಮಾಡೋ ದಿನವೂ ಬರುತ್ತೆ. ಹಾಗೆ ಭಾನುವಾರಗಳು ಬರುತ್ತೆ, ಶಾಲೆಗೆ ಹೋಗೋ ದಿನಗಳು ಬರುತ್ತೆ, ಪರೀಕ್ಷೆನೂ ಬರುತ್ತೆ. ಇದ್ರ ಹಾಗೆ ಅದು ಕೂಡ ಆವಾಗ ಒಂದು ಚೆನ್ನಾಗಿ ಬರೀತಾನೆ ಅವನಂತ. ಹಾಗಂತ ಓದೋದು ಕಡಿಮೆ ಮಾಡಬಾರ್ದು, ಹೆಚ್ಚು ಮಾಡಬಾರ್ದು. ಆ ಸಮತೋಲನ ಇಲ್ಲ. ಎಷ್ಟೋ ತಂದೆ ತಾಯಿಗಳಿಗೆ ಆ ಸಮತೋಲನ ಇಲ್ಲ. ಎಷ್ಟು ಓದಿದ್ರು ಇನ್ನೂ ಓದು ಅಂತ. ಜಾಸ್ತಿ ಓದಿದ್ರು, ಈಗ ಕಡಿಮೆ ಓದಿದ್ರೆ ಹೇಗೆ ತೊಂದರೆಯೋ, ಜಾಸ್ತಿ ಓದಿದ್ರು ಕೂಡ ತೊಂದರೆ ಅಂತ. ಒಂದು ಲಿಮಿಟ್ ಇದೆ, ಅಷ್ಟು ಓದು ಅಂತ. ಅದೇ ನಾವು ಮೊನ್ನೆ ಹೇಳಿದ್ದು, ಅದಕ್ಕೆ ಅದರ ಬೆಲೆ ಕೊಡು. ಹೆಚ್ಚು ಬೆಲೆ ಕೊಟ್ಟರು ಕೆಟ್ಟೆ, ಕಡಿಮೆ ಬೆಲೆ ಕೊಟ್ಟರು ಕೆಟ್ಟೆ ಅಂತ. ಈಗ ಪರೀಕ್ಷೆಗೆ ಇಷ್ಟು ಓದಬೇಕು ಅಂತ, ಅಥವಾ ಪರೀಕ್ಷೆಗಲ್ಲ, ಶಾಲೆಗೆ ಹೋಗಿದ್ದಕ್ಕೆ ನಮ್ಮ ಕರ್ತವ್ಯವಾಗಿ ಇಷ್ಟು ಓದಬೇಕು ಅಷ್ಟು ಓದು ಅಂತ. ಇಷ್ಟು ಆಟ ಆಡಬೇಕು ಅಷ್ಟು ಆಟ ಆಡು ಅಂತ. ಇಷ್ಟು ಟಿ ವಿ ನೋಡಬೇಕು ಅಷ್ಟು ಟಿ ವಿ ನೋಡು ಅಂತ. ಆದರೆ ಹಾಗೆ ತೂಕ ಹಾಕಿ ಅಲ್ಲ, ಪೂರ್ತಿ ಹಾಗೆ ಲೆಕ್ಕ ಹಾಕಿ ಅಲ್ಲ, ಒಂದು ಸಾಮಾನ್ಯ ಅಂದಾಜಿನಲ್ಲಿ ಅಷ್ಟಷ್ಟು ಅದಕ್ಕೆಲ್ಲ ಕೊಡಬೇಕು. ಇಷ್ಟು ಹಾಡಬೇಕು, ಇಷ್ಟು ಆಡಬೇಕು, ಎಲ್ಲಕ್ಕೂ ಸಮಯ ಬೇಕು ಅಂತ. ಅಷ್ಟೇ ಸಹಜವಾಗಿ ಪರೀಕ್ಷೆ ಇದ್ದರೆ ಅವನಿಗೆ ಬಂದಷ್ಟೊಂದು ಪರೀಕ್ಷೆಯಲ್ಲಿ ಬರೀತಾನೆ. ಅವನು ಇಲ್ಲದೇ ಇದ್ದರೆ ಅವನಿಗೆ ಬಂದಿದ್ದು ನಾನು ಬರೆಯೋದಿಲ್ಲ, ಅವನು ಮರ್ತೋಗುತ್ತೆ ಎಲ್ಲ ಹೋದಾಗ, ಅವನು ಹೊರಗಡೆ ಬಂದಮೇಲೆ ನೆನಪಾಗತ್ತೆ. ಅಂದರೆ ನಾವು ಇದನ್ನ ಯಾಕೆ ಹೇಳೋದು ಅಂದರೆ, ಫಲದ ಬಗ್ಗೆ ಗಮನ ಕೊಡೋದು
ಇಲ್ಲಿಯ ಸುಖವನ್ನು ಹಾಳು ಮಾಡುತ್ತೆ. ಅಲ್ಲಿ ಸುಖ ಮಾತ್ರ ಅಲ್ಲ, ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಲ್ಲಿ ಕೂಡ ತುಂಬ ಅರ್ಥ ಮಾಡುತ್ತೆ, ತುಂಬ ತೊಂದರೆ ಮಾಡುತ್ತೆ. ಅವನಿಗೊಂದು 50,000 ರೂಪಾಯಿ ಜಾಬ್ ಸಿಕ್ಕಿದೆ, ಆದರೂ ತೃಪ್ತಿ ಇಲ್ಲ. ಯಾಕೆಂದರೆ 70,000 ನಿರೀಕ್ಷೆ ಮಾಡಿದ್ದಾನೆ, 70,000 ಜಾಬ್ ನಿರೀಕ್ಷೆ ಮಾಡಿದ್ದಾನೆ, ಸಂತುಷ್ಟ ಅಲ್ಲ ಅವನು. ಜಾಬ್ ಸಿಕ್ಕಿ ಅವನು ಸುಖ ಪಡೋ ಯೋಗ ಇಲ್ಲ ಅವನಿಗೆ. ಬಡವ ಗಂಜಿ ಕುಡ್ಕೊಂಡು ನೆಮ್ಮದಿಯಾಗಿದ್ದಾನೆ, ನಿರೀಕ್ಷೆ ಇಲ್ಲ ಜಾಸ್ತಿ ಅದಕ್ಕೆ ಅಂತ ಅವನಿಗೆ ಅಂತ. ಆದರೆ ಒಬ್ಬ ಶ್ರೀಮಂತ ಅವನು 5 ಸ್ಟಾರ್ ಹೋಟ್ಲಿಗೆ ಹೋದರೂ ಅದೇನೋ ಆ ಕಾಫಿಗೆ ಡಿಕಾಕ್ಷನ್ ಕಡಿಮೆ ಆಯಿತು, ಹೆಚ್ಚಾಯಿತು, ಏನೋ ಒಂದು ಆಯಿತು. ಅಂದರೆ ಕೊನೆಗೆ ಎಲ್ಲಿವರೆಗೆ ಪರಿಸ್ಥಿತಿ ಅಂದರೆ ಆ ಹೋಟ್ಲಲ್ಲಿ ನೀವೇ ಹಾಕ್ಕೊಳ್ಳಿ ಅಂತ, ಎಲ್ಲ ಸೇರಿಸ್ಕೊಳ್ಳಿ ನೀವೇ ಅಂತಂದರೆ ಕೊನೆಗೆ ಈ ಶ್ರೀಮಂತಕ್ಕೆ ಎಲ್ಲಿ ಹೋಗಿ ತಲುಪತ್ತೆ ಅಂದರೆ ನಾವೇ ಮಾಡ್ಕೊಳ್ಳೋದ್ರಿಗೆ ಹೋಗಿ ತಲುಪೋದು ಅಂತ. ಒಬ್ಬ ಕಡುಬಡುವ ಅದನ್ನೇ ಮಾಡ್ತಾ ಇರ್ತಾನೆ, ಅವನ್ನ ಸೇರಿಸ್ಕೊಂಡು ಮಾಡ್ಕೊಂಡು ಕುಡಿತಾ ಇರ್ತಾನೆ. ಅವನು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಇದನ್ನೇ ಮಾಡ್ತಾನೆ ಶ್ರೀಮಂತ. ಅವನ ಅತೃಪ್ತಿಗೆ ಏನು ಕಾರಣ ಅಂದರೆ ಅವನ ನಿರೀಕ್ಷೆ ಕಾರಣ. ಈ ನಿರೀಕ್ಷೆ ಎಷ್ಟು ದೊಡ್ಡ ಶತ್ರು ಮನಸ್ಸಿಗೆ ಬೇರೆ ಯಾವುದೂ ಇಲ್ಲ. ಇದನ್ನು ಮಾತ್ರ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿರೀಕ್ಷೆ ಅಂತ ವೈರಿ ಮನಸ್ಸಿಗೆ ಬೇರೆ ಯಾರೂ ಇಲ್ಲ. ಹೊರಗಡೆ ಯಾರು ಶತ್ರು ಕೂಡ ಅಂಥ ದೊಡ್ಡ ಶತ್ರು ಅಲ್ಲ. ನಿರೀಕ್ಷೆಯೇ ಬಹುದೊಡ್ಡ ಶತ್ರು. ಅದು ನಮ್ಮ ನೆಮ್ಮದಿನ ಹಾಳು ಮಾಡುತ್ತೆ. ಎಲ್ಲ ಕಡೆ ನಿರೀಕ್ಷೆ. ಉದಾಹರಣೆಗೆ ನೆಮ್ಮದಿಗೋಸ್ಕರ ಮಠಕ್ಕೆ ಬರ್ತೀರಿ, ಸಂತೋಷಕ್ಕೋಸ್ಕರ ಮಠಕ್ಕೆ ಬರ್ತೀರಿ. ಇಲ್ಲೊಂದು ನಿರೀಕ್ಷೆ ಹುಟ್ಟುತ್ತೆ. ಗುರುಗಳು ನನ್ನ ಹತ್ರ ಎಷ್ಟು ಮಾತಾಡಿದರು, ಅವ್ರ ಹತ್ರ ಎಷ್ಟು ಮಾತಾಡಿದರು ಅನ್ಸುತ್ತೆ ಅಂತ ಅನ್ಸಿದ ಕೂಡಲೇ ಇಲ್ಲೂ ಅದೇ ಶುರುವಾಗುತ್ತೆ. ನಿಮ್ಮ ಮನೆ ಏನು ಮಾಡ್ತಾ ಇದ್ರಿ, ಇಲ್ಲೂ ಅದನ್ನೇ ಮಾಡ್ತಾ ಇರ್ತೀರಿ. ಕೊನೆಗೆ ಇಷ್ಟು ಅಂದ್ಕೊಳ್ಳಿ, ನಮಗೆ ಸಿಗ್ಬೇಕಾಗತ್ತೆ, ನಮಗೆ ಸಿಗತ್ತೆ ಅಂತ. ಅದು ನಮ್ಮ ಪಾಲಿಂದು, ನಮ್ಮದು ಒಂದು ಹಾಗೆ ಅಂದ್ಕೊಳ್ಳೋದಿಲ್ಲ ನಾವು. ಹಾಗೆ ದೇವರ ಹತ್ರ ಹೋದರೂ ಕೂಡ ಅವನಿಗೇನು ಮಾಡಿದೆ, ಅಪ್ಪ ನಂದು ನಿಂದು ಸಂಬಂಧ, ಉಳಿದಿರೋದು ಯಾಕೆ ಚಿಂತೆ ನಿನಗೆ, ಇದು ನಾನು ನೀನು ಅಷ್ಟೇ ಅಂತ, ಬೇರೆ ಯಾರೂ ಇಲ್ಲ ಇಲ್ಲಿ. ನನ್ನ ನಿನ್ನ ಮಧ್ಯೆ ಬೇರೆ ಯಾವುದೂ ಬರಬಾರ್ದು, ಬೇರೆ ಯಾರೂ ಬರಬಾರ್ದು. ದೇವರು ಯಾರನ್ನೂ ತರೋದಿಲ್ಲ ಮಧ್ಯೆ, ಬೇರೆ ಯಾರನ್ನು, ಅದು ನಾವು ತರುತ್ತೇವೆ. ಅವನಿಗಷ್ಟು ಕೊಟ್ಟೆ, ನಂಗೆ ಕೊಡಲೇ ಇಲ್ಲ. ನಾವು ಯಾವಾಗಲೂ ನೆನಪಿಸ್ಕೊಳ್ಳೋದು, ನಮ್ಮ ಬಾಲ್ಯನೇ ನೆನಪಿಸ್ಕೊಳ್ಳೋದು ನಾವು. ಉಪ್ಪಿಟ್ಟು ಹಾಕುವಾಗ ತಾಯಿಗೆ ಅವನು ತಾಯಿ ನೋಡೋದಿಲ್ಲ, ಉಪ್ಪಿಟ್ಟಿನ ಪಾತ್ರನ ಕೂಡ ನೋಡೋದಿಲ್ಲ. ಆ ಪಕ್ಕದ ಮಗುವಿಗೆ ಎಷ್ಟು ಹಾಕಿದೆ ಅಂತ ನೋಡುತ್ತೆ ಅದು ಅಂತ. ಅಷ್ಟು ಹಾಕಿದೆ ಅವನಿಗೆ, ಅಪ್ಪಂಗೆ ಅಷ್ಟು ಹಾಕಿದೆ. ಆ ಮಗುವಿಗೆ ಹೇಗೆ ಹೇಳೋದು, ಅಪ್ಪಂಗಷ್ಟು ಬೇಕಾಗತ್ತೆ, ನಿನಗಷ್ಟು ಹೆಚ್ಚಾಗತ್ತೆ ಅಂತ ಹೇಗೆ ಹೇಳೋದು ಆ ಮಗುವಿಗೆ? ಅರ್ಥ ಆಗೋದಿಲ್ಲ ಮಗುವಿಗೆ. ಅದು ತಾಯಿಗೆ ಗೊತ್ತು, ಇಷ್ಟೇ ಬೇಕಾಗದು ನಿನಗೆ, ಎಷ್ಟು ಸಾಕು ತಗೊಂಡೋಗು ಅಂತ. ಹಾಗೆ ಒಬ್ಬ ಗುರುವಿಗೆ, ಒಬ್ಬ ದೇವರಿಗೆ ಗೊತ್ತು, ನಿಂದಿಷ್ಟು ಎಷ್ಟು ಸಾಕು ನಿನಗೆ ಅಂತ. ನಮ್ಮ ಈ ಅಸಮಾಧಾನ ನಿಜವಾಗಿ ಅಂತಿಮವಾಗಿ ದೇವರ ಮೇಲೆ ಇರುತ್ತೆ ಅಂತ. ಜೀವನದಲ್ಲಿ ಮಾಡೋ ಅಸಮಾಧಾನಗಳಿದೆಯಲ್ಲ, ಯಾರ ಮೇಲೆ ಅದು ಅಂತಿಮವಾಗಿ ಯಾರ ಮೇಲೆ ಮಾಡೋದು? ನಾವು ದೇವರ ಮೇಲೆ ಮಾಡ್ತಾ ಇರ್ತೀವಿ. ನನಗೆ ಯಾಕೆ ಇಂಥ ಜೀವನ ಕೊಟ್ಟೆ, ನನಗೆ ಯಾಕೆ ಹೀಗೆ ಅಂತ. ಅವನಿಗೆ ಚೆನ್ನಾಗಿ ಗೊತ್ತು, ನಮ್ಮ ಹಿಂದೂ ಗೊತ್ತು, ಅವನಿಗೆ ಒಂದೂ ಗೊತ್ತು, ಈಗ ನನಗೆ ಇದೇ ಕೊಡಬೇಕಾಗಿರೋದು ಅಂತ ಅವನಿಗೆ ಗೊತ್ತು. ಅದನ್ನೇ ಕೊಟ್ಟಿದ್ದಾನೆ ಅವನು. ಅಲ್ಲಿ ನಾವು ಬಗೆದು ನೋಡಿದರೆ ಅಲ್ಲಿ ಬೇಕಾದಷ್ಟು ಸಂತೋಷ ಇದೆ, ಸಂತೋಷ ಇಲ್ಲದೆ ಏನೂ ಇಲ್ಲ. ಎಂಥ ದುಃಖದಲ್ಲೂ ಕೂಡ ಸಂತೋಷ ಇದೆ, ಎಂಥ ಸಮಸ್ಯೆಯಲ್ಲೂ ಸಂತೋಷ ಇದೆ, ಪಾಸಿಟಿವ್ ಇದೆ ಅದರಲ್ಲಿ. ಆದರೆ ಈ ನಿರೀಕ್ಷೆ ಎಲ್ಲವನ್ನು ಹಾಳು ಮಾಡುತ್ತೆ. ನಮಗೇ ಸಂತೋಷವಾದ ಉದಾಹರಣೆ ನಾವು ಕೊಡೋದು ಯಾವಾಗಲೂ ಅಂತ. 100ಕ್ಕೆ 100 ಮಾರ್ಕ್ಸ್ ನಿರೀಕ್ಷೆ ಮಾಡಿದರೆ ಏನಾಗುತ್ತೆ? 100ಕ್ಕೆ 100 ಮಾರ್ಕ್ಸ್ ಬರೋಷ್ಟು ಓದಬೇಕು ಅಂತ, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. 100ಕ್ಕೆ 100 ಬರೋಷ್ಟು ಓದಬೇಕು. ನಿರೀಕ್ಷೆ ಎಷ್ಟು ಏನೂ ಮಾಡದೇ ಇದ್ದರೆ ಎಷ್ಟು ಬಂದರೂ ಸಂತೋಷ ಪಡ್ತಾನೆ. ಕಡಿಮೆ ನಿರೀಕ್ಷೆ ಮಾಡಿದರೆ ಈಗ ಉದಾಹರಣೆಗೆ ಪಾಸ್ ಆಗೋದು ನಿರೀಕ್ಷೆ ಮಾಡ್ತಾನೆ. 35 ಮಾರ್ಕ್ಸ್ ನಿರೀಕ್ಷೆ ಮಾಡ್ತಾನೆ, 40 ಮಾರ್ಕ್ಸ್ ನಿರೀಕ್ಷೆ ಮಾಡ್ತಾನೆ. ಅಷ್ಟು ಬಂತು ಅಂದರೆ ಸಮಾಧಾನ ಆಗುತ್ತೆ ಅವನಿಗೆ, ನನಗೇನು ಬೇಜಾರಾಗೋದಿಲ್ಲ. 50 ಬಂದರೆ ಸಂತೋಷ ಆಗುತ್ತೆ, 70 ಬಂದರೆ ಸಂಭ್ರಮ ಆಗುತ್ತೆ, 90 ಬಂದರೆ ಆನಂದ ಆಗುತ್ತೆ, 100ಕ್ಕೆ 100 ಬಂದರೆ ಅವನು ಮೋಡದಲ್ಲಿರ್ತಾನೆ ಅವನು. ಅದೇ ಅಷ್ಟೇ ಓದ್ದವನು ಇನ್ನೊಬ್ಬ, ಅವನು 100ಕ್ಕೆ 100 ನಿರೀಕ್ಷೆ ಮಾಡ್ತಾನೆ. ಅವನು 100ಕ್ಕೆ 100 ಬಂದರೆ ಸಮಾಧಾನ ಆಗುತ್ತೆ ಅಷ್ಟೇ ಅವನಿಗೆ, ಅಲ್ಲಿಂದ ಅಲ್ಲಿಗೆ ಅಂತ ಅಷ್ಟೇ ಆಗುತ್ತೆ ಅವನಿಗೆ. 90 ಬಂದರೆ ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಈ ಒಂದೊಂದು ಮಾರ್ಕ್ ಹೆಚ್ಚು ಕಡಿಮೆ ತುಂಬ ಆಗೋದು ಬೇಜಾರು. ಈ 35-40 ಮಾರ್ಕ್ನಲ್ಲಿ ಎಷ್ಟು ಬೇಜಾರಾಗೋದಿಲ್ಲ. 90 ಬಂತು ಅಂತ, ಅದೇ ಅವನು ಬೌದ್ಧ ಭಿಕ್ಷು ನಾಣ್ಯ ಎಣಿಸಿದೆ ಅಂತ ಹೇಳಿದ್ರು, 95 100 ಇಲ್ಲ ಅಂತ ಬೇಜಾರು ಅವನಿಗೆ ಅಂತ. ಅವನಿಗೆ 90 ಬಂದರೆ ದುಃಖ ಆಗುತ್ತೆ, 100ಕ್ಕೆ 100 ನಿರೀಕ್ಷೆ ಮಾಡಿದವನಿಗೆ. 60 ಬಂದರೆ ನೋವಾಗುತ್ತೆ, ಸಂಕಟ ಆಗುತ್ತೆ. 35 ಬಂದರೆ ಸಾಯ್ತಾನವನು, ಆತ್ಮಹತ್ಯೆ ಮಾಡಿಕೊಡ್ತಾನೆ ಅವನು ಅಂತ. ಇದರಲ್ಲಿ ಏನು ಕೆಲಸ ಮಾಡಿದೆ ಅಂದರೆ ನಿರೀಕ್ಷೆ ಕೆಲಸ ಮಾಡಿದೆ. ಎಲ್ಲ ಬಾಂಧವ್ಯಗಳನ್ನು ಹಾಳು ಮಾಡೋದು ನಿರೀಕ್ಷೆ. ಅವ್ನು ಹೀಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ನಾವು. ಗಂಡ ಹೀಗಿರಬೇಕು, ಹೆಂಡತಿ ಹೀಗಿರಬೇಕು, ಮಕ್ಕಳು ಹೀಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ನಾವು.
ಅವರು ಒಳ್ಳೆಯದನ್ನು ಹಾರೈಸೋದ್ರಲ್ಲಿ ತಪ್ಪಿಲ್ಲ, ಒಳ್ಳೆ ಮಾತನ್ನು ಎಷ್ಟು ನಮ್ಮ ವ್ಯಾಪ್ತಿ ಎಷ್ಟೋ ಅಷ್ಟಕ್ಕೆ ತಕ್ಕಂತೆ ಹೇಳೋದ್ರಲ್ಲೂ ತಪ್ಪಿಲ್ಲ. ನಿರೀಕ್ಷೆ ಮಾಡೋದು ಬೇಡ. ಆ ಜೀವ ಅದ್ರ ಕರ್ಮ ತೊಗೊಂಡು ಬಂದಿದೆ ಏನೋ, ಅದ್ರ ಪ್ರಕಾರ ಅದು ಬದುಕತ್ತೆ, ಅದು ಹಾಗಿದೆ ಅದು ಅಂತ. ಹೀಗಿರಬೇಕಿತ್ತು ಅಂತ ಯಾಕೆ ಅಂದ್ಕೊಳ್ಬೇಕು? ನಿನ್ನ ಮೂಗಿನ ನೇರಕ್ಕೆ ಪ್ರಪಂಚ ಯಾಕೆ ಇರಬೇಕು? ಅದು ಹಾಗಿರೋದಿಲ್ಲ ಅಂತ. ನಿನ್ನ ಮೂಗಿನ ನೇರಕ್ಕೆ ಇರೋದಿಲ್ಲ, ಅದಿರೋ ಹಾಗೆ ಇರುತ್ತೆ ಅದು ಅಂತ. ಅವ್ರ ಮೂಗಿನ ನೇರಕ್ಕೆ ನೀನು ಇರ್ತೀಯಾ? ಇರೋಕ್ಕಾಗತ್ತಾ ನಿನಗೆ? ಆಗೋದಿಲ್ಲ ತಾನೆ. ಯಾರ್ದಾರು ಒಬ್ಬರು ಪ್ರಪಂಚದಲ್ಲಿ ಹೆಸರು ಹೇಳಿ, ಅವ್ರ ಮೂಗಿನ ನೇರಕ್ಕೆ ನಿಮಗೆ ಇರೋಕ್ಕಾಗತ್ತಾ? ಅವರು ಯಾವ್ಯಾವಾಗ ಹೇಗೆ ಅನ್ಸುತ್ತೆ ಹಾಗೆ ನಿಮ್ಗೆ ಇರೋಕ್ಕಾಗತ್ತಾ? ಆಗೋದಿಲ್ಲ ಅಂತ. ಹಾಗೆ ನಿಮ್ಮ ನಿರೀಕ್ಷೆ ಪ್ರಕಾರ ಇರೋಕ್ಕೆ ಬೇರೆ ಯಾರಿಗೂ ಆಗೋದಿಲ್ಲ ಅಂತ. ನಿರೀಕ್ಷಣೆ ಮಾಡಬೇಡಿ ಅದು. ನಾನು ಅದು ಹಾಗಾಗಿರಲಿ, ಚೆಂದ, ಅದು ಅದ್ರ ಪಾಟಿಗೆ ಅದಿರಲಿ. ನಿಮ್ಮಷ್ಟು ನೆಮ್ಮದಿ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇರೋದಿಲ್ಲ. ಇಲ್ಲೇ ನಿಮಗೆ ಮುಕ್ತಿ ಸಿಗುತ್ತೆ ಅಂತ, ಇಲ್ಲೇ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ. ಶಂಕರರು ಒಂದು ಹೆಜ್ಜೆ ಮುಂದುವರೆದು ಏನು ಹೇಳಿದ್ರು ಅಂದರೆ, ನೀನು ಫಲ ನಿರೀಕ್ಷೆ ಮಾಡಬೇಡ, ಕರ್ಮದ ಕಡೆ ಗಮನ ಕೊಡು, ಫಲದ ಕಡೆ ಗಮನ ಕೊಡಬೇಡ. ಕರ್ಮವನ್ನು ಚೆನ್ನಾಗಿ ಮಾಡು. ಮಾಡುವ ಮಾಟಗಳ ನಾದನಿತು ಬೆಳಗಿಪ್ಪುದು ರೂಢಿಯ ಪ್ರಕೃತಿಯದು. ಅದೇ ಕಾಗದ ಪದ್ಯ. ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ? ಪ್ರಕೃತಿ ಮಾಡುತ್ತಲ್ಲ, ಒಂದು ಚಿಟ್ಟೆಗೆ ಏನೆಲ್ಲ ಚಿತ್ರ ಮಾಡುತ್ತೆ ಅದು. ಚಿಟ್ಟೆನಾದ್ರು ನಾವು ನೋಡ್ತೀವಿ ಕೆಲವರು ಕೊನೆ ಪಕ್ಷ, ಆದರೆ ಕಾಡಲ್ಲಿ ಏನೇನೋ ಇದೆ, ಯಾವ್ಯಾವುದೋ ಸಸ್ಯಗಳು, ಪ್ರಾಣಿಗಳು, ಚಿಟ್ಟೆಗಳು, ಹಕ್ಕಿಗಳು ಎಲ್ಲ ಇದೆ. ಎಲ್ಲ ಕಡೆ ಚಿತ್ರ ಬಿಡಿಸಿದೆ ಅದು ಪ್ರಕೃತಿ ಅಂತ. ಒಂದ್ರ ಹಾಗೆ ಇನ್ನೊಂದು ಇಲ್ಲ ಅಂತ, ಒಂದು ಚಿಟ್ಟೆ ಹಾಗೆ ಇನ್ನೊಂದು ಚಿಟ್ಟೆ ಇಲ್ಲ ಅಂತ, ಎಲ್ಲ ಚಂದದ ಡಿಸೈನ್ಗಳು ಅಂತ ಪ್ರಕೃತಿಯಲ್ಲಿ. ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳು ಏಕೆ ಅಂತ ಅಂದರೆ, ಯಾವ ಕಾಂಪಿಟೇಷನ್ನಿಗೆ ಅದು ಕಳಿಸ್ತಾ ಇದೆ ಪ್ರಕೃತಿ ಅದನ್ನೆಲ್ಲ. ಅದಕ್ಕೆ ಎಲ್ಲಿ ಪ್ರಶಸ್ತಿ ಬಂದಿದೆ, ಯಾರು ನೋಡಿದವರು ಅದನ್ನ. ಎಷ್ಟೋ ಚಿಟ್ಟೆಗಳು ಹುಟ್ಟಿದಿಂದ ಶುರು ಮಾಡಿ ಸಾಯೋವರೆಗೂ ಯಾರು ನೋಡಿರೋದಿಲ್ಲ ಅದನ್ನು. ಅಂದರೆ ನಾವ್ಯಾರು ನೋಡಿರೋದಿಲ್ಲ ಅಂತ. ನೋಡಬೇಕಾದ್ರೆ ನೋಡಿರ್ತಾರೆ, ಇನ್ನೊಂದು ಚಿಟ್ಟೆ ನೋಡಿರುತ್ತೆ ಅದನ್ನ. ಎಷ್ಟೋ ಮರಗಳು ಕಾಡಲ್ಲಿವೆ, ನಮ್ಗೆ ಗೊತ್ತೇ ಇಲ್ಲ, ಅಥವಾ ಇಡೀ ಯಾರಿಗೂ ಗೊತ್ತೇ ಇಲ್ಲ ಅಂತ. ಎಷ್ಟೋ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಹುಟ್ಟಿದ್ದಾವೆ, ಬದುಕಿದ್ದಾವೆ, ಹೋಗಿದ್ದಾವೆ, ಯಾರಿಗೂ ಗೊತ್ತೇ ಇಲ್ಲ ಅಂತ. ನೋಡುವರ ಕಣ್ಣೊಲವ ಬೇಡುವಳೆ ಪ್ರಕೃತಿಗೆ ನಮ್ಮ ಕಣ್ಣೊಲವ ಬೇಡ ಅಂತ. ನಮ್ಮ ಕಣ್ಣು ಪ್ರೀತಿ, ಓ ಚೆನ್ನಾಗಿದೆ ಅಂತ ನಮ್ಮ ಶಾಬಾಸ್ಗಿರಿ ಪ್ರಕೃತಿಗೆ ಬೇಡ ಅಂತ. ಮತ್ತೆ ಯಾಕೆ ಮಾಡೋದು ಹಂಗಾದ್ರೆ ಅಂತ ನಮಗೆ ಅನಿಸುತ್ತೆ ಅಂತ. ಮನುಷ್ಯರಿಗೆ ಹಾಗೆ ಅಂದರೆ, ಯಾರೂ ನೋಡಿಲ್ವ ಅದನ್ನು, ಅಯ್ಯೋ ದೇವರೇ ಮತ್ತೆ ಬಿಡಿಸಿದ ಪೂರ್ತಿ ವೇಸ್ಟ್ ಆಯಿತು ಚಿತ್ರ ಅಂತ. ಯಾರೂ ನೋಡೇ ಇಲ್ವಲ್ಲ ಆ ಚಿತ್ರನ. ನಮ್ಮಲ್ಲಿ ಯಾರು ಒಬ್ಬ ಚಿತ್ರಗಾರ ಹಾಗೆ ಸಂತೋಷ ಪಡೋರು ಎಷ್ಟು ಜನ ಸಿಗ್ತಾರೆ ಹೇಳಿ? ಬಿಡಿಸ್ಕೊಂಡು ಯಾರು ನೋಡಿದ್ರೆ ಖುಷಿ ಪಡೋಂಥವ್ರು, ಹಾಡಿ ಯಾರು ಕೇಳಿದ್ರು ಖುಷಿ ಪಡೋಂಥವ್ರು ಎಷ್ಟು ಜನ ಸಿಗ್ತಾರೆ ಹೇಳಿ? ಪ್ರಕೃತಿಯ ಪಾಠ ಹೇಗಿದೆ ಅಂದರೆ, ಮಾಡುವ ಮಾಟಗಳ ನಾದನಿತು ಬೆಳಕಿಪ್ಪದು. ಎಷ್ಟು ಸಾಧ್ಯವೋ ಅಷ್ಟು ಚೆಂದ ಮಾಡುತ್ತೆ ಅದನ್ನು ಪ್ರಕೃತಿ. ಅಷ್ಟು ವೈವಿಧ್ಯ ಕೊಡುತ್ತೆ, ಅಷ್ಟು ಚೆಂದ ಮಾಡುತ್ತೆ ಅಂತ. ರೂಢಿಯ ಪ್ರಕೃತಿ ಅದು, ಅದರ ಸ್ವಭಾವ ಅದು ಅಂತ. ಫಲಾಪೇಕ್ಷೆ ಇಲ್ಲ ಅಲ್ಲಿ. ಹಾಗೆ ಕರ್ಮವನ್ನು ಎಷ್ಟು ಸಾಧ್ಯವೋ ಅಷ್ಟು ಚೆಂದ ಮಾಡು. ನೀ ಮಾಡೋ ಕರ್ಮವನ್ನು, ಅದರ ಫಲದ ಕಡೆ ಗಮನ ಕೊಡಬೇಡ. ಆ ಫಲದ ವಿಷಯ ಬಂದಾಗ ಅದು ನಿನಗೆ ಅಂತ ಹೇಳು ಈಶ್ವರನ ಬಳಿ, ಈಶ್ವರನಿಗೆ, ಈಶ್ವರ ಅರ್ಪಣಂ ಅಂತ. ಇದರ ಫಲ ನಿನಗೆ ಅಂತ. ಅದನ್ನು ಸ್ಮೃತಿಗಳೆಲ್ಲ ಹೇಳಿದೆ. ಈ ಕಾಮ್ಯಕರ್ಮ ಅಂತಿದೆಯಲ್ಲ, ವೇದಗಳೆಲ್ಲ ಕಾಮ್ಯಕರ್ಮ ಇದೆ. ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ, ಯಾವ್ಯಾವುದೋ ಯಾಗಗಳಿದೆ, ಅದಕ್ಕೆಲ್ಲ ಫಲ ಇದೆ. ಭೂತಿಕಾಮ, ಸ್ವರ್ಗಕಾಮ, ಪಶುಕಾಮ, ಏನೇನೋ ಇದೆ. ನೀನು ಪಶು ಬೇಕಾದ್ರೆ ಈ ಯಾಗ ಮಾಡು, ಪುತ್ರರು ಬೇಕಾದ್ರೆ ಇಂಥ ಯಾಗ ಮಾಡು, ಸ್ವರ್ಗ ಬೇಕಾದ್ರೆ ಇಂಥ ಯಾಗ ಮಾಡು. ಅದೆಲ್ಲ ಕಾಮ್ಯಕರ್ಮ ಅಂತ ಹೆಸರು ಅದಕ್ಕೆಲ್ಲ. ಸ್ಮೃತಿಗಳು ಏನು ಹೇಳ್ತವೆ ಅಂದರೆ, ಅದೇ ಕರ್ಮವನ್ನು ಏನು ಬಯಸದೆ ಮಾಡಿದರೆ, ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದೇ ಮುಕ್ತಿ ಸಾಧನ ಆಗುತ್ತೆ ಅಂತ. ಅದೇ ಜ್ಯೋತಿಷ್ಠೋಮ, ಅದೇ ಅಗ್ನಿಷ್ಠೋಮ, ಅಥವಾ ಅದೇ ಬೇರೆ ಬೇರೆ ಬಗೆಯ ಕಾಮ್ಯಕರ್ಮಗಳಿದೆಯಲ್ಲ, ಬರೇ ನಿಮ್ಮ ಪರ್ಸೆಪ್ಷನ್, ನಿಮ್ಮ ಭಾವ ಬದಲಾದರೆ ಅದೇ ಕರ್ಮ ಮುಕ್ತಿ ಕಾರಣ ಆಗುತ್ತೆ ಅಂತ. ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಸನ್ಯಸ್ಯ ವಿಷ್ಣು ಪರಮಾತ್ಮ ರೂಪೇ ಅವಾಪ್ಯತಾಂ ಕರ್ಮ ಮಹೀಮನಂತೆ ತಸ್ಮಿನ್ ಲಯಂ ಯೇ ತ್ವಮಲಾಃ ಪ್ರಯಾಂತಿ. ವಿಷ್ಣು ಪುರಾಣದ ಮಾತು ಇದು. ಕರ್ಮಾಣಿ ಅಸಂಕಲ್ಪಿತ ತತ್ಫಲಾನಿ, ಫಲದ ಬಗ್ಗೆ ಗಮನ ಇಲ್ಲ, ಕರ್ಮದ ಬಗ್ಗೆ ಗಮನ ಇದೆ. ಆ ಕರ್ಮವನ್ನು ಈಶ್ವರನಲ್ಲಿ ಸಮರ್ಪಿಸಿ ನಾವು ಮಾಡಿದರೆ ಅದನ್ನು, ಅದೇ ಕರ್ಮವೇ ಏಣಿಯಾಗುತ್ತೆ ಮುಕ್ತಿಯನ್ನು ಪಡೆಯೋದಕ್ಕೆ. ಎಲ್ಲ ಸ್ಮೃತಿಗಳಲ್ಲೂ ಹೇಳಿದೆ ಅದನ್ನು. ಈಗ ಪ್ರಶ್ನೆ ಅಂದರೆ, ಹಾಗಾದರೆ ಆ ಫಲನೆಲ್ಲ ಯಾಕೆ ಹೇಳಬೇಕು? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಯಾಕೆ ಹೇಳಬೇಕು? ಸ್ವರ್ಗ ಬೇಕಾದ್ರೆ ಜ್ಯೋತಿಷ್ಠೋಮ, ವೇದಗಳು ಯಾಕೆ ಹಾಗೆ ಹೇಳಬೇಕು ಅಂದರೆ, ಅದು ರೋಚನಾರ್ಥ ಫಲಶ್ರುತಿ. ಭಾಗವತದ ಮಾತು ಇದು, ರೋಚನಾರ್ಥ ಫಲಶ್ರುತಿ. ಅದು ಅಂದರೆ ನಮ್ಮ ಗಮನ ಆ ಕಡೆ ಹೋಗಲಿ, ನಾವು ಇಷ್ಟಪಡಲಿ ಅಂತ ಅದೆಲ್ಲ ಹೇಳಿದ್ದು ಅಂತ. ಅದು ಹೇಳದಿದ್ದರೆ ಇಷ್ಟನೇ ಪಡೋದಿಲ್ಲ ಅಂತ. ಈ ಮಗುವಿಗೆ ಅದಕ್ಕೆ ಔಷಧದ ಉದಾಹರಣೆನೇ ಕೊಟ್ಟಿದ್ದಾರೆ ಅಂತ.
ಅಂದರೆ ಈಗ ಒಂದು ಔಷಧ ನೆಕ್ಸೋಕೆ ಹೋದರೆ ಮಗು ನೆಕ್ಕೋದಿಲ್ಲ ಅದನ್ನು ಅಂತ, ಅದು ಕಹಿಯಿಂದ ಗೊತ್ತಿದೆ ಮೊದಲೇ ಅದಕ್ಕೆ, ಅದು ಹ್ಞೂ ಅಂತ ಅನ್ನತ್ತೆ. ಅದು ಜೇನಾದರೂ ಹ್ಞೂ ಅನ್ನತ್ತೆ, ಜೇನೊಳಗೆ ಸೇರಿಸ್ಬಿಡೋದನ್ನ ಅಂತ. ಜೇನು ಸೇರಿಸ್ಕೊಟ್ಟಾಗ ಮಗು ನೆಕ್ಕತ್ತೇನೆ. ವೇದಗಳು ಬೇರೆ ಬೇರೆ ಫಲಗಳನ್ನು ಯಾಕೆ ಹೇಳ್ತಾ ಇದ್ದಾವೆ ಅಂದರೆ ನಾವೆಲ್ಲ ಆಸೆ ಪಡ್ತೀವಿ ಅದನ್ನು ಅಂತ. ಹಾಗಲ್ಲ, ಬರಲಿ ಅಂತ, ಶುರುವಾಗಲಿ, ಸಾತ್ವಿಕ ಕರ್ಮಗಳ ಕಡೆ ಗಮನ ಶುರುವಾಗಲಿ ಅಂತ. ಬಂದ ಮೇಲೆ ಯಾರೋ ಅಲ್ಲೊಬ್ಬ ಜ್ಞಾನ ಸಿಗ್ತಾನೆ, ವಿವೇಕ ಸಿಗ್ತಾನೆ, ಯೋಗ ಇದ್ದರೆ ಯಾರೋ ನಮಗೆ ಆ ಕಡೆ ಲೀಡ್ ಮಾಡ್ತಾರೆ. ಇಲ್ಲ ಸುಮ್ಮನೆ ಇದಕ್ಕೆ ಈ ಫಲದ ಬಗ್ಗೆ ಗಮನ ಕೊಡ್ತಿದ್ರೆ ಇದನ್ನೇ ನನಗೆ ಮುಕ್ತಿ ಕೊಡುತ್ತೆ ಅಂತ ಯಾರೋ ಹೇಳ್ತಾರೆ, ಅವನು ಆ ಕಡೆ ಹೋಗ್ತಾನೆ. ಆಮೇಲೆ ಮೊದಲು ಬರೋ ಹಾಗೆ ಮಾಡೋದಕ್ಕೋಸ್ಕರವಾಗಿ ಫಲಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಾಂದರೆ ಫಲಗಳು ವೇದಗಳ ಉದ್ದೇಶವೇ ಅಲ್ಲ ಅಂತ ಮುಂದಿನವರೆಲ್ಲ ಹೇಳ್ಕೊಂಬಂದಿದ್ದಾರೆ. ಹಾಗಾಗಿ ನಾವೇನು ಹೇಳಿದಾಗಾಯಿತು ಅಂದರೆ ಕೊನೆಯಲ್ಲಿ ಲಿವ್ ಇನ್ ಪ್ರೆಸೆಂಟ್. ಫಲ ಮುಂದಿದೆ ಅಲ್ವಾ, ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಇನ್ನು ಸರಿ ಮಾಡಲ್ಲ ನೀನು, ಅಲ್ಲಿ ಹೋಗ್ಬಿಡ್ಬೇಡ ಅಂತ ಈಗಲೇ ಅಂತ. ಇಲ್ಲ ಇರು, ಈಗ ವರ್ತಮಾನ ಯಾವುದು? ಕರ್ಮ. ಅಲ್ಲೇ ಇರು, ಅದನ್ನು ಚೆನ್ನಾಗಿ ಮಾಡು, ಅದು ಮುಂದಿದೆ, ಅದು ಬಂದಾಗ ನೋಡ್ಕೊಳ್ಳುವಂತೆ. ಲಿವ್ ಇನ್ ಪ್ರೆಸೆಂಟ್ ಅಂತ ಇದು ಒಂದೇ ಒಂದು ಎಲ್ಲ ಸಮಸ್ಯೆಗೂ ಪರಿಹಾರ. ಆ ಲಿವ್ ಇನ್ ಪ್ರೆಸೆಂಟ್ ಅಂತ ಅನ್ನೋದು ಅದು ನಾವು ಮಾಡೋದಿಲ್ಲ. ನಮ್ಮಲ್ಲಿ ಹೆಚ್ಚಿನವರು ಆ ಕ್ಷಣ ಅನುಭವಿಸೋದಿಲ್ಲ ಅಂತ. ಅಲ್ಲ ಹಿಂದಿನ ದುಃಖದಲ್ಲಿರ್ತಾರೆ, ಅಲ್ಲ ಮುಂದಿನ ಆತಂಕದಲ್ಲಿರ್ತಾರೆ, ಎರಡರಲ್ಲೂ ಒಂದು. ಆ ಕ್ಷಣದ ಸುಖದಲ್ಲಿ ಇರೋದಿಲ್ಲ ಅಂತ. ಆ ಕ್ಷಣ ಈಗ ನೋಡಿ, ಈ ಕ್ಷಣ ಅಂತ ಅಂದ್ಕೊಳ್ಳಿ, ಏನು ತೊಂದರೆ ಇದೆ ಹೇಳಿ? ಏನೂ ತೊಂದರೆ ಇಲ್ಲ ಅಂತ. ನಾವೀಗ ಇರೋ ಕ್ಷಣ ಇದೆಯಲ್ಲ, ಏನು ತೊಂದರೆ ಇದೆ? ಎಲ್ಲ ಚೆನ್ನಾಗಿದೆ ಅಂತ, ಏನು ನಮ್ಮನ್ನು ಬಾಧಿಸ್ತಾ ಇಲ್ಲ ಅಂತ. ಅನುಭವಿಸ್ಬಾರ್ದ ಇದನ್ನು, ಈ ಕ್ಷಣವನ್ನು ಅಂತ. ಅದು ಮಾಡೋದಿಲ್ಲ ಅಂತ. ಒಂದೋ ಮೊನ್ನೆ ಆಗಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಈಗ ಅಳ್ತಾ ಇರ್ತೀವಿ, ಇಲ್ಲ ನಾಳೆ ಆಗತ್ತೆ ಅನ್ನೋ ನಮ್ಗೆ ಗ್ಯಾರಂಟಿ ಇದೆ, ನಮಗದು ಅದು ಬರುತ್ತೆ ಅಂತ. ಅದಕ್ಕಾಗಿ ಆತಂಕ ಪಡ್ತಾ ಇರ್ತೀವಿ. ಇದರಿಂದಾಗಿ ನಮ್ಮ ಸುಖ ಹಾನಿಯಾಗಿದೆ, ನೆಮ್ಮದಿ ಹಾನಿಯಾಗಿದೆ. ಈ ಕ್ಷಣ ಸಂತೋಷ ಪಟ್ಬಿಡ್ಬೋದು, ಈ ಕ್ಷಣ ಅನುಭವಿಸ್ಬಿಡೋದು. ಅವನೇ ಯೋಗಿ, ಆ ಕ್ಷಣ ಅನುಭವಿಸ್ತಾ ಇರ್ತಾನೆ ಅವನು. ಹೆಚ್ಚಿನ ಕ್ಷಣಗಳಲ್ಲಿ ಏನೂ ತೊಂದರೆ ಇರೋದಿಲ್ಲ. ನಮ್ಮ ಜೀವನದ ಹೆಚ್ಚಿನ ಕ್ಷಣಗಳಲ್ಲಿ ಏನೂ ತೊಂದರೆ ಇರೋದಿಲ್ಲ. ಆ ದುಃಖ ಅಥವಾ ಅಂಥ ಪಾಯಿಂಟ್ಗಳು ಕೆಲವೇ ಇರ್ತವೆ, ಅಲ್ಲಿಗೆ ಬಿಟ್ಟರೆ ನಮಗೇನು ತೊಂದರೆ ಇಲ್ಲ, ನಾವು ಆರಾಮಾಗಿರ್ಬೋದು. ಅದನ್ನ ಬಿಡೋದಿಲ್ಲ, ಅದನ್ನ ತಗೊಂಡು ಹೋಗ್ತೀವಿ, ಆ ಭಾರವನ್ನು ಹೊತ್ಕೊಂಡು ಹೋಗ್ತೀವಿ, ದುಃಖದ ಭಾರವನ್ನು ದಿನ ಅನುಭವಿಸ್ತೀವಿ. ಅದನ್ನ ಹಾಗೆ ಮುಗಿದೋಗಿದೆ ಅದು, ನಾವು ಮಾತ್ರ ಬಿಡೋದಿಲ್ಲ. ಅದನ್ನ ಕೊನೆಯವರೆಗೂ ಅದನ್ನ ಅನುಭವಿಸ್ತಾ ಇರ್ತೀವಿ. ಮತ್ತೆ ಬಿಟ್ಬಿಡು, ಹೋಗಲಿ ಬಿಡೋದು, ಹೋಗಿದೆ ಅದು, ಈಗೇನು ಹೇಳು ಅಂತ. ಹಾಗಾಗಿ ಒಂಥರ ಅದ್ರಲ್ಲಿ ಆ ಧ್ವನಿ ಇದೆ ಅಂತ. ಆ ಕರ್ಮಫಲತ್ಯಾಗ, ಕರ್ಮಫಲದ ಬಗ್ಗೆ ಗಮನ ಕೊಡಬೇಡ ಅಂದರೆ ಲಿವ್ ಇನ್ ಪ್ರೆಸೆಂಟ್ ಅಂತ. ಈಗಿನ ಬಗ್ಗೆ ಯೋಚನೆ ಮಾಡು, ಈಗ ಮಾಡ್ತಿರೋದನ್ನು ಸರಿ ಮಾಡು, ಈಗ ಮಾಡ್ತಿರೋದನ್ನು ಸರಿ ಮಾಡು ಅಂತ ಒಂದು. ಮತ್ತು ನಿನ್ನ ಕೈಲಿರೋದು ಸರಿ ಮಾಡು, ಕೈಲಿಲ್ಲದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇದು ನಿನಗೆ ಇಲ್ಲಿಗೂ ಸುಖದ ಸಾಧನ, ಮುಕ್ತಿಗೆ ಸಾಧನ ಕೂಡ ಇದುವೇ, ಬೇರೆ ಯಾವುದೂ ಅಲ್ಲ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಹೋದ್ರೆ ನಮ್ಮ ಕಣ್ಣಿಗೆ ಅದೇ ಕಾಣಿಸುತ್ತೆ. ವ್ಯವಹಾರ ಪರಮಾರ್ಥ ಒಂದೇ, ಬೇರೆ ಅಲ್ಲ. ಇದೇ ವ್ಯವಹಾರಕ್ಕೂ ಸಾಧನ, ಇಲ್ಲಿ ಚೆನ್ನಾಗಿರೋಕ್ಕೂ ಇದೇ ಸಾಧನ. ಈ ಮೈಂಡ್ ಸೆಟ್, ಈ ಮನಸ್ಥಿತಿಯ ಸಾಧನ, ಅದನ್ನು ಪಡ್ಕೊಳ್ಳೋಕ್ಕೂ ಕೂಡ, ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೂ ಕೂಡ ಇದುವೇ ಸಾಧನ. ಹರೇ ರಾಮ್.